ಬಿಡದಿ ರೈತರಿಗೆ 1 ಎಕರೆಗೆ 2 ಕೋಟಿ ಕೊಡ್ತಾರಂತೆ. ಉದಾಹರಣೆಗೆ ನಮ್ಮ ಅರಸೀಕೆರೆಯಲ್ಲಿ ತೋರಿಸ್ತೀನಿ ನೋಡಿ ಅಲ್ಲಿ ನಮ್ಮ ಅರಸೀಕೆರೆ ಅಷ್ಟು ದೂರದಲ್ಲಿ ಕಾಣಿಸ್ತಾ ಇದೆ. ಅರಸೀಕೆರೆಯಿಂದ ತುಂಬಾ ದೂರ ಹೊರಗಡೆ ಬಂದಿದ್ದೀನಿ. ನಾನು ನಿಂತಿರೋ ಜಾಗಕ್ಕೇನೆ ಎಕರೆಗೆ 2 ಕೋಟಿ ಇದೆ. ಅರಸೀಕೆರೆಯಿಂದ ತುಂಬಾ ದೂರ ಹೊರಗಡೆ ಇರ್ತಕ್ಕಂಥ ಜಮೀನಿದು. ಅಂಥದ್ರಲ್ಲಿ ನಿಮ್ಮ ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂಥ ಬಿಡದಿ ಅಂತ ಭಾಗಗಳಲ್ಲಿರ್ತಕ್ಕಂಥ ಒಂದು ಜಾಗಗಳಿಗೆ ಎಕರೆಗೆ 20 ಕೋಟಿ ಕೊಟ್ಟರು ಸಾಲಲ್ಲ. ಇವತ್ತೇನೋ ನೀವು ಕೊಟ್ಬಿಡ್ತೀರಾ, ಅದು ದೊಡ್ಡ ಒಂದು ರಿಯಲ್ ಎಸ್ಟೇಟ್ ಮಾಫಿಯಾ ಅಂತ ಅನಿಸ್ತಾ ಇದೆ. ಅಲ್ಲಿ ಇಂಡಸ್ಟ್ರಿಗಳೇನು ಚಿಕ್ಕದಾಗಿ ಆಗ್ತವೆ, ಅದ್ರ ಸುತ್ತಮುತ್ತ ಲೇಔಟ್ಗಳು ಆಗ್ತವೆ. ನಾಳೆ ದಿನ ಅಲ್ಲಿ ಹೋಗಿ ನೀವೊಂದು ಸೈಟ್ ತಗೋಬೇಕು ಅಂತಂದ್ರೂ 2 ರಿಂದ 3 ಕೋಟಿ ರೂಪಾಯಿ ಕೊಡಬೇಕಾಗತ್ತೆ. ಅಂದರೆ ನಿಮ್ಮ ಒಂದು ಎಕರೆಯಲ್ಲಿ ಅವರು 30 ಸೈಟನ್ನು ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ, ಇದೆಲ್ಲ ರಿಯಲ್ ಎಸ್ಟೇಟ್ ಮಾಫಿಯಾ ಅಂತ ಅನ್ಸುತ್ತೆ. ಯಾರೆಲ್ಲ 2 ಕೋಟಿ ರೂಪಾಯಿಗೆ ಕೊಡೋದಕ್ಕೆ ಮುಂದೆ ಬರ್ತಾ ಇದ್ದೀರಲ್ಲ, ನಾಳೆ ದಿವಸ ತುಂಬ ಸಫರ್ ಪಡ್ತೀರಾ. ನಿಜವಾಗ್ಲೂ ಸಫರ್ ಪಡ್ತೀರಾ. ಒಂದು ಹೊತ್ತಿನ ಊಟಕ್ಕೂ ಕಷ್ಟ ಆಗುತ್ತೆ. ಆ ಥರ ಬದುಕಬೇಕಾಗುತ್ತೆ. ಹುಷಾರಾಗಿರ್ರಿ. ಯಾಕಂತಂದರೆ ನಾಳೆ ದಿನ ನೀವು ಬದುಕಬೇಕಾಗಿರೋದು ಬೆಂಗಳೂರಿನ ಸುತ್ತಮುತ್ತ ವಾತಾವರಣದಲ್ಲೇ, ನೀವು ಬೆಂಗಳೂರಲ್ಲೇ ಬದುಕಬೇಕಾಗಿರುತ್ತೆ. ಅಲ್ಲಿ ಬದುಕೋದು ಹೇಗೆ ಕಷ್ಟ ಅಂತಕ್ಕಂಥದ್ದು ನಾಳೆ ದಿನ ಗೊತ್ತಾಗುತ್ತೆ. 2 ಕೋಟಿ ಏನಾದರೂ ಕೊಟ್ಟರೆ ನಿಮ್ಮಂತಹ ಶತಮೂರ್ಖರು ಯಾರಿಲ್ಲ ಅಂತ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ.